ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ಅಂದರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇವಾಗ ಏನು ಮಾಡಿದ್ದಾರೆ, 2 ತಿಂಗಳ ಹಣವನ್ನು ನಾವು ಜಮಾ ಮಾಡಿಲ್ಲ ಅಂತ ಸದನದಲ್ಲಿ ಅವರೇನೆ ಒಪ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇವಾಗ ಮೊದಲಿಂದನೂ ಕೂಡ ಹಣ ಜಮಾ ಮಾಡ್ಕೊಂಡು ಬರ್ತಿದ್ರು. ಜನರಿಗೆ ಏನಂತ ಅನ್ಸಿದ್ರೆ ಯಾವ ತಿಂಗಳು ಹಣನ ಸದ್ಯ ಕೊಡ್ತಿದಾರಲ್ಲ ಅಂತ ಕನ್ಫ್ಯೂಷನ್ ಮಾಡ್ಕೊಂಡು ಅವರು ಕೂಡ ಯಾವ ತಿಂಗಳ ಹಣ ಅನ್ನೋದು ಕೂಡ ಅವ್ರ ಮೈಂಡ್ಸೆಟ್ಟಲ್ಲಿ ಇರ್ತಿರ್ಲಿಲ್ಲ. ಒಟ್ಟಿನಲ್ಲಿ 21, 22, 23ನೇ ಕಂತಿನ ಹಣ ಅಂತ ಅಷ್ಟೇ ಗೊತ್ತಾಗ್ತಿದ್ದಂಥದ್ದು. ಈ ಸರ್ಕಾರದವರು ಎಷ್ಟು ಮೋಸ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕಲ್ವಾ. ಇವಾಗ 2 ವರ್ಷದಿಂದನೂ ಕೂಡ ಹಣವನ್ನು ಜಮಾ ಮಾಡ್ಕೊಂಡು ಬಂದಿದ್ದಾರೆ. ಮಧ್ಯದಲ್ಲಿ ಯಾವ ಕಂತನ ಆಗಿರ್ಬೋದು, ಯಾವ ತಿಂಗಳ ಹಣ ಆದರೂ ಕೂಡ ಮಿಸ್ ಆಗಿರಲಿಲ್ಲ. ಬಟ್ ಇವಾಗ ನಾವು ಯೋಚನೆ ಮಾಡಬೇಕಾಗಿರೋದು ಏನಂತ ಅಂದರೆ, ಸಡನ್ ಆಗಿ 2 ತಿಂಗಳ ಹಣ ಅದು ಹೇಗೆ ಮಿಸ್ ಆಗಿಬಿಡುತ್ತೆ. ಇವಾಗ ಈ ತಿಂಗಳ ಹಣವನ್ನು ಜಮಾ ಮಾಡ್ತಾ ಇದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅನೌನ್ಸ್ ಮಾಡೋರು. ಏಕೆಂತಂದರೆ ಇವ್ರು ಮಾಡ್ತಿರೋದೇ ಅದೇ ಕೆಲಸ ಅಂತ. ಅಂದರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಏನು ಮಾಡ್ತಾರೆ, ಸೊ ಏನು ಅನ್ನೋದ್ರ ಬಗ್ಗೆ ಅವರನ್ನೇ ಪರಿಶೀಲನೆ ಮಾಡಬೇಕಾಗಿರುವಂಥದ್ದು. ಸ್ವತಃ ಇವರೇ ಮಾತಾಡಿಬಿಟ್ಟು ಈ ಮಂತಿನ ಹಣ ಬಿಡುಗಡೆ ಆಗಿದೆ ಟ್ರೆಜರಿಯಿಂದ ಅಂತ ಹೇಳಿಬಿಟ್ಟು ಬಿಡುಗಡೆ ಮಾಡಿಸುವಂತಹ ಕಾರ್ಯನೂ ಕೂಡ ಇವರೇ ಮಾಡುವಂಥದ್ದು. ಅಂಥದ್ರಲ್ಲಿ ಇವಾಗ ಸದನದಲ್ಲಿ ಏನು ಹೇಳ್ತಾ ಇದ್ದಾರೆ, ಸೊ ವಿಪಕ್ಷ ನಾಯಕರು ಈ ರೀತಿ ಹೇಳಿದ್ರು. ಸೊ ನಾನು ಆವಾಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ದೆ ಅಂತ ಹೇಳ್ತಿದಾರಲ್ಲ. ಸೊ ಇವಾಗ 2 ವರ್ಷದಿಂದ ಇವ್ರು ಚೆಕ್ ಮಾಡಿರ್ಲಿಲ್ವ. 2 ವರ್ಷದ ಮಾತು ಬಿಟ್ಟರು ಕೂಡ ಇವಾಗ ಫೆಬ್ರವರಿ ಮಾರ್ಚಿಂದ ಹಣ ಬಿಡುಗಡೆ ಆಗಿಲ್ಲ ಮಹಿಳೆಯರಿಗೆ ಅನ್ನೋದನ್ನ ಇವರು ಚೆಕ್ ಮಾಡಿ ಅವರು ನೋಡ್ಬೇಕಾ ಹೋಗ್ಬಿಟ್ಟು. ಯಾಕೆಂತಂದ್ರೆ ಎಲ್ಲದೂ ಕೂಡ ಅವ್ರ ಗಮನದಲ್ಲಿ ಇದ್ದೇ ಇರುತ್ತೆ. ಸೊ ಇದನ್ನ ಯಾರು ದಡ್ರು ನಂಬೋದಕ್ಕೆ ಯಾರು ಕೂಡ ದಡ್ರಿಲ್ಲ ಜನರು ಅಲ್ವಾ. ಸೊ ಹೋಗ್ಬಿಟ್ಟು ನಾನು ಚೆಕ್ ಮಾಡಿ ನೋಡಿದೆ, ಸೊ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮಾ ಆಗಿಲ್ಲ ಅಂತ ಇವಾಗ ಬಂದು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ 2 ಡೇಸ್ ಬ್ಯಾಕು ಸದನದಲ್ಲಿ ಇಲ್ಲ ನಾವು ಆಗಸ್ಟ್ ವರ್ಗು ಕೂಡ ಜಮಾ ಮಾಡಿದೀವಿ ಅಂತ ಹೇಳ್ತಿದ್ರು ಇವರು. ಸೊ ಇವಾಗ ಬಿಜೆಪಿ ಸರ್ಕಾರದವ್ರು ಬಂದ್ಬಿಟ್ಟು ಒಂದು ದಾಖಲೆಗಳನ್ನ ಒಪ್ಪಿಸಿದಾಗ ನಾವು ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದೀವಿ, ಚೆಕ್ ಮಾಡಿ ನೋಡ್ತೀವಿ ಅಂತ ಹೇಳಿ ಎಷ್ಟು ಲೇಸಿಯಾಗಿ ಆನ್ಸರ್ ಕೊಟ್ಟರು ಅಂತ ಅಂದ್ರೆ, ಸೊ ಎಲ್ಲದೂ ಕೂಡ ಇವ್ರು ಅಂಡರಲ್ಲೇ ವರ್ಕ್ ಮಾಡೋದು ಅಂತ ಅಂದಮೇಲೆ ಇವ್ರು ಹೋಗಿ ಚೆಕ್ ಮಾಡುವಂತ ಅವಶ್ಯಕತೆ ಏನಿರುತ್ತೆ. ಸೊ ಯಾವಾಗ ತಿಂಗಳ ಹಣ ಬಿಡುಗಡೆ ಆಗಿದೆ ಅನ್ನೋದು ಅವ್ರ ಗಮನದಲ್ಲಿ ಕೂಡ ಇದ್ದೇ ಇರುತ್ತೆ. ಇವಾಗ ಪ್ರೆಸ್ ಅವರು ಕೇಳ್ತಿದ್ರು, ಸೊ ಲಾಸ್ಟ್ ಟೈಮ್ ಎಲ್ಲ ಏನ್ ಮಾಡ್ತಾ ಇದ್ರು, ಮೇಡಮ್ ಈ ರೀತಿ 2-3 ತಿಂಗಳ ಹಣ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀರಾ ಅಂತ ಅಂದ್ರೆ, ಇಲ್ಲ ನಾವು 1 ತಿಂಗಳ ಹಣ ಅಷ್ಟೇ ಬ್ಯಾಲೆನ್ಸ್ ಉಳಿಸ್ಕೊಂಡಿರೋದು ಅಂತ ಈ ರೀತಿ ಪ್ರೆಸ್ ಅವ್ರಿಗೆ ಚರ್ಚೆ ಮಾಡ್ಬಿಡ್ತಿದ್ರು. ಸೊ ಅವಾಗ ಅವ್ರೇನ್ ಮಾಡೋರು, ಮೇಡಮ್ ಈಗ ಕ್ರಾಸ್ ಕ್ವಶನ್ ಗಳನ್ನ ಕೇಳೋದಕ್ಕೂ ಆಗೋದಿಲ್ಲ. ಯಾಕೆಂತ ಅಂದ್ರೆ ಅವರು ಒಂದು ಸಚಿವರು ಅನ್ನೋ ಒಂದು ಇದ್ದೇ ಇರುತ್ತೆ. ಸೊ ಆಮೇಲೆ ಏನು ನ್ಯೂಸ್ಗಳು ಬೇರೆ ತರ ಆಗ್ಬಿಡುತ್ತೆ ಅಂತ ಏನ್ ಮಾಡ್ತಾರೆ, ಮೇಡಮ್ ನೆಕ್ಸ್ಟ್ ಅಮೌಂಟ್ ಅನ್ನ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಈ ಒಂದು ಮಾಧ್ಯಮದವರು ಕೇಳ್ತಾ ಇದ್ದಂಥದ್ದು. ಸೊ ಈ ತಿಂಗಳ ಹಣ ನೀವು ಜಮಾನೇ ಮಾಡಿಲ್ಲ ಯಾಕೆ ಅಂತ ಯಾರು ಕೂಡ ಕೇಳೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂತ ಅಂದ್ರೆ ಇವರಿಗೆ ಜನಗಳಿಗೆ ಕನ್ಫ್ಯೂಷನ್ ಮಾಡೋದಕ್ಕೆ ತುಂಬಾನೇ ಈಸಿ ಆಯ್ತು ಅಂತಾನೆ ಹೇಳ್ಬೋದು. ಸೊ ಎಲ್ಲಾನು ಕೂಡ ಗೊತ್ತಿದ್ದು ನಮಗೆ ಏನು ಕೂಡ ಗೊತ್ತಿಲ್ಲ ಅಂತ ನಾಟಕ ಆಡ್ತಾರೆ ಅಲ್ವಾ. ಸೊ ಅಂತವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಸೊ ಇವಾಗ ನೆನ್ನೆ ಹೇಳಿದ್ದಾರೆ, ನಾನು ಹೋಗ್ಬಿಟ್ಟು ಎಲ್ಲಾನು ಕೂಡ ದಾಖಲೆಗಳನ್ನ ತೆಗೆಸ್ಬಿಟ್ಟು ನೋಡಿದ್ದೀನಿ, ಸೊ ಪರಿಶೀಲನೆ ಮಾಡಿಸಿದ್ದೀನಿ ಪ್ರತಿಯೊಂದನ್ನು ಕೂಡ. ಇವಾಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣವ ಜಮಾ ಆಗಿಲ್ಲ. ಸೊ ಏನೋ ಪ್ರಾಬ್ಲಮ್ ಇಂದ ಜಮಾ ಆಗಿಲ್ಲ. ಅದೇನು ಪ್ರಾಬ್ಲಮ್ ಬರುತ್ತೆ, ಇವರು ಹಣವನ್ನ ಅಲ್ಲಿ ಕಳಿಸಿದ್ರೆ ತಾನೇ ಅವರು ಕೂಡ ಜಮಾ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಹೇಗೋ 2 ತಿಂಗಳ ಹಣ ಅಂತ ಅಂದ್ರೆ ಆಲ್ಮೋಸ್ಟ್ 5,000 ಕೋಟಿ ಹಣ ಉಳ್ಕೊಂತಲ್ವಾ. ಸೊ ಇವಾಗ ಇವರು ವಿಪಕ್ಷ ನಾಯಕರು ಫೈಂಡ್ ಔಟ್ ಮಾಡಿ ಹೇಳಿದ್ದಕ್ಕೆ ಓಕೆ, ಇಲ್ಲ ಅಂತ ಅಂದ್ರೆ 5,000 ಕೋಟಿ ಹಣ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾನೆ ಇರಲಿಲ್ಲ. ಸೊ ನಾವು ಆಗಸ್ಟ್ ವರ್ಗು, ಮೇ ವರ್ಗು, ಜೂನ್ ವರ್ಗು ಅಂತ ಹೇಳ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ಬಿಟ್ಟಿರೋರು. ಸೊ ಇವಾಗ ಇದ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಅಷ್ಟೇನೆ. ಸೊ ಯಾರಾದರೂ ಒಬ್ರು ಅವ್ರಿಗೆ ತಕ್ಕಾಗೆ ಕೌಂಟರ್ ಕೊಟ್ರೇನೆ ಅವ್ರಿಗೆ ಅರ್ಥ ಆಗುವಂಥದ್ದು. ಸೊ ನಾವಾಗ್ಲಿ ನೀವಾಗ್ಲಿ ಎಷ್ಟು ಮಾತಾಡಿದ್ರು ಕೂಡ ಪ್ರಯೋಜನ ಇಲ್ಲ ಅಲ್ವಾ. ಮಹಿಳೆಯರು ಹೇಳ್ತಿರ್ತಾರೆ, ಸೊ ನಮಗೆ 4-5 ತಿಂಗಳಿಂದನೂ ಕೂಡ ಹಣ ಬಂದಿಲ್ಲ ಅಂತ ಎಷ್ಟೊಂದು ಮಹಿಳೆಯರು ಹೇಳಿದ್ದಾರೆ. ಆದ್ರೂ ಕೂಡ ಅದನ್ನೇನು ಅವ್ರೇನು ತಲೆಗೆ ಹಾಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಅಯ್ಯೋ ಇವಾಗ ಏನು ಜಮಾ ಮಾಡ್ತಾರೆ, 3 ಹಂತದಲ್ಲಿ ಜಮಾ ಮಾಡುವಂಥದ್ದು. ಮೊದಲನೇ ಹಂತದಲ್ಲಿ ಜಮಾ ಆದವರೇ ಪುಣ್ಯವಂತರು ಅಂತಾನೆ ಅನ್ಕೋಬಹುದು. ಯಾಕೆಂದ್ರೆ ಫಾಸ್ಟ್ ಆಗಿ ಬಿಡುಗಡೆ ಆಗ್ಬಿಡುತ್ತೆ ಅವ್ರಿಗೆ. ಸೆಕೆಂಡ್ ಆದ್ರೆ ಸ್ವಲ್ಪ ಸ್ಲೋ ಆಗುತ್ತೆ. ನೆಕ್ಸ್ಟ್ 3rd ಸ್ಟೇಜಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಕೆಲವೊಬ್ಬರಿಗೆ ಜಮಾನೇ ಆಗೋದಿಲ್ಲ. ಒಂದು 20% ಏನು ಮಾಡ್ಬಿಡ್ತಾರೆ, ಹೋಲ್ಡ್ ಮಾಡ್ಬಿಡ್ತಾರೆ. ಸೊ ಅವ್ರಿಗೆ ಹಣನೇ ಜಮಾ ಆಗೋದಿಲ್ಲ. ಸೊ ಹಾಗಾಗಿ ಈಗ ನಾವು ವಿಡಿಯೋಗಳನ್ನ ಹಾಕಿದಾಗ ಫಲಾನುಭವಿಗಳು ಮೆಸೇಜ್ ಕಮೆಂಟ್ಗಳನ್ನ ಮಾಡ್ತಾ ಇರ್ತೀರಾ. ಸೊ ನೋಡ್ತಿರ್ತೀವಿ, ನಮಗೂ ಕೂಡ ಬೇಜಾರಾಗುತ್ತೆ. ಬಟ್ ನಮ್ಗಳ ಕೈಲಿ ಏನು ಇರೋದಿಲ್ಲ ಅಲ್ವಾ. ಸರ್ಕಾರದ ಕಡೆಯಿಂದ ಬರುವಂತಹ ಮಾಹಿತಿಯನ್ನು ನಿಮಗೆ ತಲುಪಿಸುವಂತಹ ಕರ್ತವ್ಯ ಅಷ್ಟೇ ನಮ್ದು. ಕೆಲವೊಬ್ರು ಹೇಳ್ತಿರ್ತೀರಾ, ಸೊ ಸರ್ಕಾರದ ಕಡೆಯಿಂದ ಎಷ್ಟು ಇಸ್ಕೊಂಡ್ರಿ ಅಂತ. ಸರ್ಕಾರದವ್ರು ಯಾರಿಗೂ ದುಡ್ಡು ಕೊಡಲ್ಲ, ಯಾವ ಯೂಟ್ಯೂಬರ್ಸ್ಗಳಿಗೂ ದುಡ್ಡು ಕೊಡಲ್ಲ ಕಣ್ರಿ. ನಮ್ಗೇನು ನಮ್ಮ ಒಂದು ಏನು ಅಭಿಪ್ರಾಯ ಅಂತ ಅಂದ್ರೆ, ಸರ್ಕಾರದ ಕಡೆಯಿಂದ ಬರುವಂತಹ ಮಾಹಿತಿಗಳನ್ನ ಜನರಿಗೆ ತಲುಪಿಸಬೇಕು ಅನ್ನೋದೊಂದು ಬಿಟ್ರೆ ಅವ್ರಗಳ ಕಡೆಯಿಂದ ಯಾರಿಗೂ ಕೂಡ ದುಡ್ಡು ಬರೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಯಾರಿಗೆಲ್ಲ ಹಣ ಬಿಡುಗಡೆ ಆಗಿಲ್ಲ, ಸೊ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಿ ಒಂದ್ಸಲ ಚೆಕ್ ಮಾಡಿಸಿ. ಯಾಕೆಂತಂದ್ರೆ ರೇಷನ್ ಕಾರ್ಡ್ಗಳನ್ನು ಕೂಡ ತಿದ್ದುಪಡಿ ಮಾಡಿದ್ರು, ಆ ನಂತರ ಕ್ಯಾನ್ಸಲ್ ಕೂಡ ಮಾಡಿದ್ರು, ಏನೇನೋ ಮಾಡ್ತಾನೆ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಕಾರ್ಡ್ಗಳಿಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಒಂದು 5-6 ತಿಂಗಳಿಂದ ಹಣ ಬಂದಿಲ್ಲ ಅಂತ ಅನ್ನೋರು ಮಾತ್ರ ಹೇಳ್ತಿರುವಂಥದ್ದು. ಇನ್ನು ಮಿಕ್ಕವ್ರು ಏನು ಪ್ರಾಬ್ಲಮ್ ಇಲ್ಲ, ಇಷ್ಟು ದಿನ ಬರ್ತಿತ್ತು ಅಂತ ಅನ್ನೋರು ಏನು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಹಣ ಬಂದು ಜಮಾ ಹಾಗೆ ಆಗುತ್ತೆ. ಸೊ ಹಣ ಜಮಾ ಆಗಿಲ್ಲ ಅನ್ನೋದು ಯಾಕೆ ಅಂತಂದ್ರೆ, ಸರ್ಕಾರದವ್ರು ಬಿಡುಗಡೆ ಮಾಡಿದ್ರೆ ತಾನೇ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದು. ಅವರೇನೆ ಹೋಲ್ಡ್ ಮಾಡ್ಕೊಂಡು ಕುತ್ಕೊಂಡ್ರೆ ಮಹಿಳೆಯರ ಖಾತೆಗೆ ಹಣ ಎಲ್ಲಿ ಜಮಾ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಜಮಾ ಆಗಿರೋದಿಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡೋಣ ಇವಾಗ ನೆಕ್ಸ್ಟ್ ಡಿಸಿಷನ್ ಏನು ತಗೊಳ್ತಾರೆ. ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಎಲ್ಲಾನು ಕೂಡ ಚೆಕ್ ಮಾಡಿ ನೋಡಿದ್ದೀನಿ, 2 ತಿಂಗಳ ಹಣ ಜಮಾ ಆಗಿಲ್ಲ. ನಾನು ಇಲ್ಲೇ ಏನಂತ ಅಂದ್ರೆ ಸಿಎಂ ಸರ್ ಅವ್ರ ಹತ್ರ ಮಾತಾಡ್ಬಿಟ್ಟು ಆ ಒಂದು 2 ತಿಂಗಳ ಹಣವನ್ನು ಜಮಾ ಮಾಡಿಸ್ತೀನಿ. ಏನು ಜಮಾ ಮಾಡಿಸ್ತೀನಿ, ಅವ್ರ ಕರ್ತವ್ಯ ಜಮಾ ಮಾಡಲೇಬೇಕು, ಮಾಡ್ತಾರೆ. ಮಾಡಿಸ್ತೀನಿ ಅಂತ ಹೇಳುವಂತ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋದಕ್ಕೆ ಕಾರಣ ಅಂತ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಮೇನ್ ಅದರಿಂದನೇ ಏನಾಯ್ತು, ಇವರು ಅಧಿಕಾರವನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗಿದ್ದಂಥದ್ದು. ಸೊ 2 ವರ್ಷ ಕರೆಕ್ಟಾಗಿ ಕೊಟ್ಬಿಟ್ಟು 2.5 ವರ್ಷ ಆದ ನಂತರ ಇವರು ಈ ರೀತಿಯಾಗಿ ಜನರಿಗೆ ಯಾಮಾರಿಸ್ತಿದ್ದಾರೆ ಅಂತಂದ್ರೆ ನಾವು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಸೊ ಇವಾಗ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಯಾವಾಗ ಜಮಾ ಮಾಡ್ತಾರೆ ಅನ್ನೋದನ್ನ ಕನ್ಫರ್ಮ್ ಆಗಿ ಹೇಳ್ತಿಲ್ಲ. ಸಿಎಂ ಹತ್ರ ಮಾತಾಡ್ಬಿಟ್ಟು ನಾನು ಹಣವನ್ನು ಜಮಾ ಮಾಡುವಂತಹ ವ್ಯವಸ್ಥೆ ಎಲ್ಲಾನು ಕೂಡ
ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸಿಎಂ ಅವರು ಇದ್ರ ಬಗ್ಗೆ ಕೇಳಿದ್ರೆ, ಅಯ್ಯೋ ನನಗೆ ಗೊತ್ತೇ ಇಲ್ಲ, ಹಣ ಜಮಾ ಮಾಡಿಬಿಟ್ಟಿದ್ದಾರೆ ಕಣ್ರಿ ಅಂತ ಸಿಎಂ ಆಗಲಿ ಡಿ.ಸಿ.ಎಂಗಳಾಗಲಿ. ಸೊ ಇವರು ಕೂಡ ಅದೇನೇ ಮಾತಾಡುವಂಥದ್ದು. ಸೊ ಇವಾಗ ಎಲ್ರಿಗೂ ಕೂಡ ಕನ್ಫರ್ಮ್ ಆಗಿ ತಲೆಗೆ ಹುಳ ಬಿಟ್ಟ ರೀತಿ ಆಗ್ಬಿಟ್ಟಿದೆ ಅವರಿಗೆ. ಏನು ಈ ರೀತಿ ಆಗ್ಬಿಡ್ತಲ್ಲ ಅಂತ ಅವರೇನೆ ಕನ್ಫ್ಯೂಷನ್ ಆಗಬೇಕು. ಯಾಕೆಂತಂದ್ರೆ ಈಗ 5,000 ಕೋಟಿ ಹೊಂಚಬೇಕಲ್ವಾ ಹಣನ. ಸೊ ನೋಡೋಣ ಅದ್ರ ಬಗ್ಗೆ ಯಾವಾಗ ಜಮಾ ಮಾಡ್ತೀವಿ ಅಂತ ಅವರು ಇನ್ಫಾರ್ಮೇಷನನ್ನು ಕೊಡ್ತಾರೆ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕಾಗಿದೆ. ಸೊ ಈ ತಿಂಗಳು ನೋಡೋಣ ಎಂಡಿಂಗ್ ಅಷ್ಟರಲ್ಲಿ ಏನಾದರೂ ಹಾಕ್ತಾರಾ ಅಥವಾ ಏನಾದರೂ ನೆಕ್ಸ್ಟ್ ಮಂತ್ಗೆ ಅದನ್ನು ಪೋಸ್ಟ್‌ಪೋನ್ ಮಾಡ್ತಾರಾ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.